ನಮಸ್ಕಾರ ವೀಕ್ಷಕರೇ, ಅಹಿಂದ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ನಡೆದಾಡುವ ದೇವರು ಎಂದು ಖ್ಯಾತಿ ಪಡೆದಿರುವ ಕೆರಪ್ಪ ತಾತನವರ 15ನೇ ವರ್ಷದ ಪುಣ್ಯತಿಥಿಯು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. 13 ದಿನಗಳ ಕಾಲ ಶ್ರೀ ಬೀರಲಿಂಗೇಶ್ವರ ಪುರಾಣ ನಡೆಯಲಿದ್ದು, ಅನ್ನದಾಸೋಹ ಜೊತೆಗೆ ಶ್ರೀ ಕೆರಪ್ಪ ತಾತನವರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಶ್ರೀ ಕೆರಪ್ಪ ತಾತನವರ 15ನೇ ವರ್ಷದ ಪುಣ್ಯತಿಥಿಯ ಪ್ರಯುಕ್ತ ಶ್ರೀ ಬೀರಲಿಂಗೇಶ್ವರ ಪುರಾಣ ಕಾರ್ಯಕ್ರಮ. ಪುರಾಣ ಪ್ರವಚನ ಕೇಳುವುದರಿಂದ ಮನುಷ್ಯನ ಮನಸ್ಸು ಶುದ್ಧೀಕರಣವಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಸುಖಾನುಭವ ತರುವುದರಲ್ಲಿ ಮುಖ್ಯ ಕಾರಣ ಎಂದು ಮದಗೊಂಡ ಮಹಾರಾಜರು ತಿಳಿಸಿದರು. ಸುರಪುರ ತಾಲೂಕಿನ ಕೆಂಬಾವಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನರಗನೂರು ಗ್ರಾಮದ ಶ್ರೀ ನಗರೇಶ್ವರ ದೇವಸ್ಥಾನ ದಿವಂಗತ ಷಟ್ಪದಿ ಬ್ರಹ್ಮ ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದಿರುವ ಕೆರಪ್ಪ ತಾತನವರ 15ನೇ ವರ್ಷದ ಪುಣ್ಯತಿಥಿಯು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಶ್ರೀ ನಗರೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳಾದ ವಾಕಸಿದ್ದ ಪುರುಷ ಶ್ರೀ ಕಂಡಪ್ಪ ತಾತನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಈ ವರ್ಷ 13 ದಿನಗಳ ಕಾಲ ಶ್ರೀ ಬೀರಲಿಂಗೇಶ್ವರ ಪುರಾಣ ನಡೆಯುತ್ತಿದೆ. ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಮತ್ತು ನಗನೂರಿನ ಭಕ್ತರು ತಮ್ಮ ಆಸಕ್ತಿ ಅನುಸಾರ ಶ್ರೀಮಠಕ್ಕೆ ಪುರಾಣ ಕೇಳಲು ಬಂದ ಭಕ್ತರಿಗೆ 13 ದಿನಗಳ ಕಾಲ ಅನ್ನದಾಸೋಹ ಮಾಡುತ್ತಾ ಶ್ರೀ ಕೆರಪ್ಪ ತಾತನವರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಸಗರನಾಡಿನಲ್ಲಿ ಹೆಸರುವಾಸಿಯಾಗಿರುವ ನಗನೂರು ಗ್ರಾಮದಲ್ಲಿ ಶರಣರು ಸಂತರು ನೆಲೆಸಿರುವ ಈ ಗ್ರಾಮದಲ್ಲಿ ದಾನ ಧರ್ಮದಲ್ಲಿ ಈ ಊರು ಮುಂದಿದೆ ಎಂದು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಆಗಮಿಸಿ ಶ್ರೀ ಕೆರಪ್ಪ ತಾತನವರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಸರ್ವೇ ಜನ ಸುಖಿನೋ ಭವಂತು. ವರದಿ ಹುಲಗಪ್ಪ ಎಂ ಹವಲ್ದಾರ್, ಯಾದಗಿರಿ. ಇದಾಗಿತ್ತು ಈ ಕ್ಷಣದ ಅಹಿಂದ ನ್ಯೂಸ್. ನಮಸ್ಕಾರ.